ನಮಸ್ಕಾರ. ಮುಂಬೈ ವಿರುದ್ಧ ಸೋತಿದ್ದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಭುವನೇಶ್ವರ್ ಕುಮಾರ್. ನಂತರ ಮಾಡಿದರು ದೊಡ್ಡ ಘೋಷಣೆ. ಆರ್ಸಿಬಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಮುಂಬೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಕಿಂಗ್ ಭುವನೇಶ್ವರ್ ಕುಮಾರ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2026ರ 54ನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆದಿತ್ತು. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈಗೆ ಆರ್ಸಿಬಿಯ ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ ಮೊದಲ 3 ಓವರ್ಗಳಲ್ಲಿ ಆಘಾತ ನೀಡಿದರು. ಆರ್ಸಿಬಿ ಪರ ಬೌಲಿಂಗ್ ಆರಂಭಿಸಿದ್ದ ಭುವಿ ಓವರ್ನ ಕೊನೆಯ ಎಸೆತದಲ್ಲಿ ಮುಂಬೈನ ಆರಂಭಿಕ ಆಟಗಾರ ರಿಯಾನ್ ರಿಕಾಲ್ಟನ್ ವಿಕೆಟ್ ಉರುಳಿಸಿದರು. ನಂತರ ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾ ಅವರನ್ನ ಒಂದೇ ಓವರ್ನಲ್ಲಿ ಪೆವಿಲಿಯನ್ ಗಟ್ಟಿದರು ಸ್ನೇಹಿತರೆ. ಇದರೊಂದಿಗೆ ಮುಂಬೈ ತಂಡಕ್ಕೆ ಮರ್ಮಾಘಾತವನ್ನ ನೀಡುವಲ್ಲಿ ಭುವಿ ಯಶಸ್ವಿಯಾಗ್ತಾರೆ. ಅಂತಿಮವಾಗಿ ಮುಂಬೈ ಇಂಡಿಯನ್ಸ್ 20 ಓವರ್ಗಳಲ್ಲಿ 166 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ತಿಲಕ್ ವರ್ಮಾ 57 ರನ್ ಬಾರಿಸಿದರೆ ಇತ್ತ ಭುವನೇಶ್ವರ್ ಕುಮಾರ್ ಪ್ರಮುಖ 4 ವಿಕೆಟ್ ಕಿತ್ತು ಮಿಂಚಿದರು ಸ್ನೇಹಿತರೆ. ಅದು ಕೂಡ ಅಂಡರ್ 6 ಎಕಾನಮಿಯಲ್ಲಿ ಎಂಬುದು ವಿಶೇಷ. ಈ ಗುರಿಯನ್ನು ಬೆನ್ನಿಟ್ಟಿದಂತ ಆರ್ಸಿಬಿ ಆರಂಭಿಕ ಆಘಾತ ಎದುರಿಸಿತ್ತಾದರೂ ಕೃಣಾಲ್ ಪಾಂಡ್ಯ ಆಡಿದ ಆ ಸಮಯೋಚಿತ ಆಟ ಗೆಲುವಿನ ಆಸೆಯನ್ನ ಹುಟ್ಟಿಸಿತು ಸ್ನೇಹಿತರೆ. ಆದಿಯಾಗೂ ಕೊನೆ ಓವರ್ನಲ್ಲಿ ತಂಡದ ಗೆಲುವಿಗೆ 15 ರನ್ಗಳ ಅಗತ್ಯವಿರುತ್ತೆ. ಇನ್ನು ಲಾಸ್ಟ್ 3 ಬಾಲ್ ಅಂತೂ 9 ರನ್ ಬೇಕಾಗಿರುತ್ತೆ. ಈ ಹಂತದಲ್ಲಿ ಬಂದಿದ್ದಂತಹ ಭುವನೇಶ್ವರ್ ಕುಮಾರ್ ಸಾಲಿಡ್ 6 ಇಡಿಸುವ ಮೂಲಕ ಗೆಲುವನ್ನ ಖಚಿತಪಡಿಸಿದರು ಸ್ನೇಹಿತರೆ. ಇದರೊಂದಿಗೆ ಮುಂಬೈ ವಿರುದ್ಧದ ಈ ಪಂದ್ಯದಲ್ಲಿ ಆರ್ಸಿಬಿ 2 ವಿಕೆಟ್ಗಳ ರೋಚಕ ವಿಕ್ಟರಿಯನ್ನ ಪಡೆದುಕೊಂಡಿದೆ ಮತ್ತು 37 ವರ್ಷದ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ನಲ್ಲಿಯೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇದಲ್ಲದೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಬಾಚಿಕೊಂಡ್ರು ಮತ್ತು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಭುವಿ ಈ ರೀತಿಯಾಗಿ ಹೇಳಿದ್ದಾರೆ. ಕೊನೆಯ ಎಸೆತದವರೆಗೂ ಪಂದ್ಯ ಸಾಗಿದ್ದು ಅಭಿಮಾನಿಗಳಿಗೆ ಉತ್ತಮ ಮನರಂಜನೆ ನೀಡಿದೆ. ಒತ್ತಡದ ಸಮಯದಲ್ಲಿ ತಂಡವು ಒಗ್ಗಟ್ಟಿನಿಂದ ಹೋರಾಡಿದ್ದು ಗೆಲುವಿಗೆ ಕಾರಣ ಎಂದು ಭುವಿ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಮುಂಬೈ ಇಂಡಿಯನ್ಸ್ ತಂಡ ಬಲಿಷ್ಠವಾಗಿದ್ದರೂ ನಮ್ಮ ಬೌಲಿಂಗ್ ವಿಭಾಗವು ಪ್ಲಾನಿಂಗ್ನಂತೆ ಸರಿಯಾಗಿ ವರ್ಕೌಟ್ ಆಯಿತು ಮತ್ತು ಇವತ್ತಿನ ಪಂದ್ಯದಲ್ಲಿ ಗೆಲುವು ಸಾಧಿಸಿದ್ದು ತುಂಬಾ ಖುಷಿಯಾಗಿದೆ. ವಿಕೆಟ್ ಪಡೆಯುವುದು ಮತ್ತು ತಂಡದ ಗೆಲುವಿಗೆ ಕೊಡುಗೆ ನೀಡುವುದು ಯಾವಾಗಲೂ ವಿಶೇಷ. ಅಭಿಮಾನಿಗಳ ಬೆಂಬಲ ನಮಗೆ ದೊಡ್ಡ ಶಕ್ತಿ ಎಂದು ಹೇಳುವ ಮೂಲಕ ಆರ್ಸಿಬಿ ಕುರಿತು ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ಅನ್ನ ಭುವನೇಶ್ವರ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ರಾಯ್ಪುರದ ಪಿಚ್ನಲ್ಲಿ ಆರಂಭದಲ್ಲಿ ಸ್ವಲ್ಪ ಸ್ವಿಂಗ್ ಇತ್ತು, ಅದನ್ನ ಸರಿಯಾಗಿ ಬೆಳೆಸಿಕೊಂಡೆ. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಶಿಸ್ತು ಮತ್ತು ಸ್ಥಿರತೆ ಬಹಳ ಮುಖ್ಯವಾಗುತ್ತದೆ. ಅದನ್ನೇ ನಾನು ಇಂದು ಪಾಲಿಸಿದೆ ಎಂದು ಭುವನೇಶ್ವರ್ ಹೇಳಿದ್ದಾರೆ. ಪ್ರಸ್ತುತ 21 ವಿಕೆಟ್ಗಳೊಂದಿಗೆ ಪರ್ಪಲ್ ಕ್ಯಾಪ್ ಹೊಂದಿರುವ ಸಂತೋಷ ನನಗಿದೆ. ಆದರೆ ವೈಯಕ್ತಿಕ ದಾಖಲೆಗಳಿಗಿಂತ ತಂಡದ ಗೆಲುವಿಗೆ ನನ್ನ ಕೊಡುಗೆ ಮುಖ್ಯ. 4ನೇ ಬಾರಿ ಒಂದು ಸೀಸನ್ ನಲ್ಲಿ 20+ ವಿಕೆಟ್ ಪಡೆದಿರುವುದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಎಂದು ಭುವಿ ಹೇಳಿದ್ದಾರೆ. ಮತ್ತು ಬ್ಯಾಟಿಂಗ್ ನಲ್ಲಿ ಕೊನೆಯ ಎಸೆತದವರೆಗೂ ಪಂದ್ಯ ಸಾಗಿದ್ದು ನಮಗೆ ಸ್ವಲ್ಪ ಆತಂಕ ತಂದಿತ್ತು, ಆದರೆ ಅಂತಿಮವಾಗಿ ಗೆದ್ದಿದ್ದು ಸಮಾಧಾನ ನೀಡಿದೆ ಎಂದು ಭುವನೇಶ್ವರ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.